ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಿಗಂದೂರು ತಾಯಿ ಚೌಡೇಶ್ವರಿ ನೋಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋದ್ವಿ. ಸಿಗಂದೂರಿಗೆ ಬಸ್ಸಲ್ಲೇ ಹೋದ್ವಿ. ತುಂಬ ಚೆನ್ನಾಗಿತ್ತು ಪ್ರಯಾಣ ಎಲ್ಲ. ಯಾವುದೇ ಥರದ ತೊಂದರೆ ಇರಲಿಲ್ಲ. ಆರಾಮಾಗಿ ಬಸ್ಸಲ್ಲಿ ಹೋಗಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಜಾಸ್ತಿ ರಶ್ ಏನಿರಲಿಲ್ಲ, ಫ್ರೀ ಇತ್ತು. ಹಾಗಾಗಿ ಆರಾಮಾಗಿ ಹೋದ್ವಿ. ಮಕ್ಕಳು ಎಲ್ಲ ಬಂದಿದ್ದರು. ತುಂಬ ಅಲ್ಲೆಲ್ಲ ನೋಡಿ ಖುಷಿಪಟ್ಟರು. ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ರಶ್ ಏನಿರಲಿಲ್ಲ, ಕ್ಯೂ ಸಿಸ್ಟಮ್ ಏನೂ ಇರಲಿಲ್ಲ, ಫ್ರೀ ಆಗಿತ್ತು. ಆರಾಮಾಗಿ ಹೋದ್ವಿ. ಹೋಗಿದ ತಕ್ಷಣ ಅಲ್ಲಿ ನೀರೆಲ್ಲ ಬರ್ತಿತ್ತು. ಎಲ್ಲರೂ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನೋಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಆರಾಮ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿನ ವ್ಯೂಸ್ ಎಲ್ಲ ಸಖತ್ತು ಚೆನ್ನಾಗಿತ್ತು. ಹೂವಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲರೂ ಖುಷಿಪಟ್ಟರು ನೋಡಿ. ಯಾವಾಗಲೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಹಾಗಾಗಿ ತುಂಬ ಖುಷಿಯಾಯಿತು. ಜಾಸ್ತಿ ಏನು ಕ್ಯೂ ಇರಲಿಲ್ಲ, ಸ್ವಲ್ಪ ಜನ ಇತ್ತು. ಅಂದರೆ ಜನ ಖಾಲಿನೂ ಏನಿರಲಿಲ್ಲ, ಅಷ್ಟು ಫ್ರೀಯಾಗಿ ಆರಾಮಾಗಿ ಹೋಗೋಷ್ಟು ಇತ್ತು. ಚೆನ್ನಾಗಿತ್ತು ಒಳಗಡೆ ಎಲ್ಲ. ನಂದಿನೂ ಇತ್ತು. ನಂದಿನ ನೋಡಿದ್ವಿ. ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೂವಲ್ಲಿ ಮತ್ತು ಬಳೆಯಲ್ಲಿ ಕೂಡ ಅಲಂಕಾರ ಮಾಡಿದ್ರು. ಬಳೆನೆಲ್ಲ ಒಂದೇ ಕಲರ್ ಬಳೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಬಳೆಲೆಲ್ಲ ಅಲಂಕಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೂವೆಲ್ಲ ಚೆನ್ನಾಗಿತ್ತು. ತಾಯಿ ದರ್ಶನ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಕಡೆಯೂ ಎಲ್ಲ ದೇವಸ್ಥಾನಗಳಲ್ಲಿ ಹಾಕಿರ್ತಾರೆ. ದಯವಿಟ್ಟು ಯಾರೂ ವಿಡಿಯೋ ತೆಗಿಬೇಡಿ, ಫೋಟೋ ತೆಗಿಬೇಡಿ ಅಂತೇಳಿ ಫೋಟೋ ತೆಗಿಯೋಕ್ಕೂ ಅವಕಾಶ ಇರೋಲ್ಲ. ಆದರೂ ಹೇಗೋ ಮಾಡಿಬಿಟ್ಟು ತಾಯಿದು ಒಂದು ಫೋಟೋ ತೆಗಿಯೋಕ್ಕಾಗಲಿಲ್ಲ. ಬಟ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿಲ್ಲ. ದಯವಿಟ್ಟು ನೀಟಾಗಿ ನೋಡಿದ್ರೆ ಕಾಣಿಸುತ್ತೆ. ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಅಲ್ಲಿ ಬೇಗ ಫಸ್ಟ್ ಹೋಗಿ ಅಂತ ಕಳಿಸ್ತಾಯಿದ್ರು. ತಾಯಿದು ದರ್ಶನ ಚೆನ್ನಾಗಾಯಿತು. ಕಿವೇನಿರಲಿಲ್ಲ. ಮಕ್ಕಳುಗಳು ಇದ್ರ ಜೊತೆಯಲ್ಲಿ ಮಕ್ಳಿಗೂ ತೋರಿಸ್ಕೊಂಡ್ವಿ. ತುಲಾಭಾರ ಸೇವೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹೂವೆಲ್ಲ ಕಟ್ತಾಯಿದ್ರು. ತುಂಬ ಅಂದರೆ ತುಂಬ ಹೂವಿನ ರಶ್ ಇತ್ತು. ತುಲಾಭಾರಗೇನೋ ಹೂವನ್ನೆಲ್ಲ ಕೊಡೋಕ್ಕೆ ರೆಡಿ ಮಾಡಿಟ್ಕೊಂಡಿದ್ರು ಒಳಗಡೆ. ಭಯ ಬೇರೆ, ಯಾರು ವೀಡಿಯೋ ಮಾಡ್ತಿರೋದಂತ ಬೈತಾರೆ ಅಂತೆಲ್ಲ. ಹಾಗೂ ಯಾರಿಗೂ ಗೊತ್ತಾಗದೇ ಇರೋ ಥರ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಅಂದರೆ ತುಂಬ ಫ್ರೀ ಇತ್ತು. ಚೆನ್ನಾಗಿ ದರ್ಶನ ಆಯಿತು ತಾಯಿದು. ಒಳಗಡೆನೂ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಾಯಿಗೆ. ತುಲಾಭಾರ ಸೇವೆ ಮಾಡಿಸೋರ್ಗೂ ತುಲಾಭಾರ ಸೇವೆದು ಎಲ್ಲ ಇದೆ. ದೇವಸ್ಥಾನದ ಒಳಗಡೆ ಎಲ್ಲ ಚೆನ್ನಾಗಿ ಹೂವಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮತ್ತು ಶಾಸ್ತ್ರ ಕೂಡ ಹೇಳ್ತಿದ್ರು. ಅಲ್ಲಿ ಶಾಸ್ತ್ರ ಕೇಳಿಸೋರು ತುಂಬ ಜನ ಕೇಳಿಸ್ತಾಯಿದ್ರು. ನಾವೇನು ಶಾಸ್ತ್ರ ಏನೂ ಕೇಳ್ಸೋಕ್ಕೆ ಹೋಗಲಿಲ್ಲ. ನೋಡಿದ್ವಿ. ತಾಯಿ ದರ್ಶನ ಚೆನ್ನಾಗಾಯಿತು. ಅದಕ್ಕೋಸ್ಕರನೇ ತುಂಬ ದೂರದಿಂದ ಬಂದಿರ್ತೀವಿ. ತಾಯಿ ದರ್ಶನ ಮಾಡಬೇಕು ಅಂತಲೇ. ಯಾವುದೇ ಥರದ್ದು ತೊಂದರೆ ಏನೂ ಆಗಲಿಲ್ಲ. ಆರಾಮಾಗಿ ಬಂದು ತಾಯಿ ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದರು. ರಶ್ ಏನಿರಲಿಲ್ಲ. ತುಂಬ ಜನ ಹೋಗ್ತಾಯಿದ್ರು. ಹೋಗಿ ಬೇಗ ದೇವ್ರನ್ನ ನಿಂತ್ಕೊಂಡು ಆರಾಮಾಗಿ ನೋಡೋಕ್ಕೆ ಬಿಡೋಲ್ಲ. ಫಾಸ್ಟಾಗಿ ಹಿಂಗೆ ನೋಡಬೇಕು, ಹಿಂಗೆ ಹೋಗ್ಬೇಕಷ್ಟೆ. ನೋಡಿದ್ವಿ. ತುಂಬ ಖುಷಿಯಾಯಿತು. ಇನ್ನು ಹೀಗೆ ಮಕ್ಕಳುಗಳೆಲ್ಲ ಮುಂದೆ ನಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಇಲ್ಲೆಲ್ಲ ಆದಮೇಲೆ ಹೊರ್ಗಡೆನೂ ಸ್ವಲ್ಪ ದೇವ್ರುಗಳು ಮೂರ್ತಿ ಇಟ್ಟಿದ್ರು. ಆ ದೇವ್ರದ್ದು ಮೂರ್ತಿಗಳನ್ನೆಲ್ಲ ಸ್ವಲ್ಪ ವೀಡಿಯೋ ತೆಗೆದ್ವಿ. ವೀಡಿಯೋದನ್ನೆಲ್ಲ ಮಾಡಿಕೊಂಡು ನಂತರ ಊಟದ ಹಾಲ್ ಹತ್ರ ಹೋಗ್ತಾಯಿದ್ವಿ. ಮಕ್ಕಳೆಲ್ಲ ನೋಡ್ತಾಯಿದ್ರು. ಮಕ್ಕಳಿಗೂ ತೋರಿಸಿದ್ವಿ. ದೇವಿದು ವಿಗ್ರಹಗಳು ಯಾವ್ಯಾವ ಥರ ಇದೆ ಅಂತೆಲ್ಲ ಹೇಳಿ ಮಕ್ಕಳಿಗೆ. ಅಲ್ಲಿ ಸ್ವಲ್ಪ ನಾವು ಯಾರಾದರೂ ದೇವ್ರಿಗೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಹರಕೆ ಸೀರೆ ಒಪ್ಸೋಕ್ಕೂ ಜಾಗ ಇತ್ತು. ಹರಕೆ ತಗೊಂಡು ಅಲ್ಲೇ ಸೀರೆ ತಗೊಂಡು ಹರಕೆ ಒಪ್ಸೋಕ್ಕೂ ಕೂಡ ಅವಕಾಶ ಇತ್ತು. ಹೊಸ್ದಾಗಿ ಏನಾದ್ರು ತಗೊಂಡ್ರೆ ಅಂತ ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟು ಊಟದ ಹಾಲ್ ಹತ್ರ ಹೋಗ್ತಾಯಿದ್ವಿ. ಊಟದ ಹಾಲ್ ಹತ್ರ ತುಂಬ ಅಂದರೆ ತುಂಬ ರಶ್ ಇತ್ತು. ತಾಯಿ ಹತ್ರ ಜಾಸ್ತಿ ರಶ್ ಇರಲಿಲ್ಲ. ಊಟದ ಹಾಲಲ್ಲಿ ತುಂಬ ರಶ್ ಇತ್ತು. ಊಟದ ಹಾಲ್ ಹತ್ರ ಹೋದ್ವಿ. ಅನ್ನ ಸಾಂಬಾರು ಮತ್ತು ಪಾಯಸ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ತಿಳಿ ಸಾಂಬಾರು ತುಂಬ ಚೆನ್ನಾಗಿತ್ತು. ತಾಯಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದ್ವಿ.